ಇದು ಈ ವರ್ಷ ವಿದ್ಯಾಸಂಸ್ಥೆಯಿಂದ ಬಂದ ಆದಾಯ 68 ಲಕ್ಷ. ಆಸ್ಪತ್ರೆಯಿಂದ ಬಂದಿದ್ದು 80 ಲಕ್ಷ. ಭಕ್ತಾದಿಗಳು ದೇವಸ್ಥಾನಕ್ಕೆ ಕೊಟ್ಟಿದ್ದು 42 ಲಕ್ಷ. ಒಟ್ಟು 1,90,00,000 ಲಕ್ಷ. ಇದರಲ್ಲಿ ಜಾತ್ರೆ ಖರ್ಚು ಮಾಡಿದ್ದು 20 ಲಕ್ಷ. ಹಾಗಾದ್ರೆ ನಮ್ಮ ಹತ್ರ ಇವಾಗ 1,70,00,000 ರೂಪಾಯಿ ಇದೆ. ಈಗ ನಮ್ಮ ಹತ್ರ ಉಳಿದಿರೋದು 48 ಲಕ್ಷ ಮಾತ್ರ. ಹಾಗಾದ್ರೆ ಉಳಿದ ಹಣ? ಅದು ನಿಮ್ಮನ್ನೇ ಕೇಳ್ತಾ ಇರೋದು, ಉಳಿದ ಹಣ ಏನಾಯ್ತು ಅಂತ. ಈ ಹಣದ ವಿಷಯ, ಲೆಕ್ಕದ ವಿಚಾರ ಎಲ್ಲ ನೋಡ್ತಾ ಇರೋದು ಭೂಪತಿ ಅವರೇ. ಮಿಕ್ಕ ಹಣನ ಅವರೇ ತಗೊಂಡಿರ್ಬೇಕು. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನಿಮಗೆ ಚೆನ್ನಾಗಿ ಗೊತ್ತು, ನ್ಯಾಯ ನೀತಿ ಧರ್ಮನೇ ನನ್ನ ಉಸಿರು, ಅದನ್ನ ಕಾಪಾಡ್ತಾ ಇರೋದು ಅವ್ರುಗಳೇ ಅಂತ. ಅಷ್ಟೇ ಅಲ್ಲ, ಅವರು ನಮ್ಮ ಸಂಸ್ಥಾನದ ಆಧಾರ ಸ್ತಂಭಗಳು. ಸರಿಯಾಗಿ ಮತ್ತೊಮ್ಮೆ ಲೆಕ್ಕ ನೋಡಿ. 48 ಲಕ್ಷನ ಲೆಕ್ಕಕ್ಕೆ ಸರಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಉಳಿಯೋದು 1,22,00,000. ಅದನ್ನ ನಾವು 3 ಜನ ಹಂಚ್ಕೊಂಬೋಣ. ಅಲ್ಲಿಗೆ ಒಬ್ಬೊಬ್ರಿಗೆ 40 ಲಕ್ಷ ಬರುತ್ತೆ. 2 ಲಕ್ಷ ಉಳಿಯುತ್ತೆ. 2 ಲಕ್ಷನ ನಮ್ ಸುಬ್ಬಿ ಕೊಟ್ಬಿಡೋಣ ಶಿವಗಳೇ. ನಿಮ್ಮ ಮಾತು ಸತ್ಯ. ನ್ಯಾಯ ನೀತಿ ಧರ್ಮಕ್ಕೆ ನೀವೇ ಸೇವಕರು ಅಂತ ನಂಬ್ಕೊಂಡಿದ್ದೆ. ಆ ನಂಬಿಕೆನ ಹಾಳು ಮಾಡ್ಬಿಟ್ರಲ್ಲೋ. ದೇವ್ರ ದುಡ್ಡನ್ನ ತಿನ್ನೋಂತ ದರಿದ್ರ ನಿಮ್ಗೇನ್ರಯ್ಯ ಬಂದಿತ್ತು? ನನ್ ಕೇಳಿದಿದ್ರೆ ನಿಮ್ಗೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತಿದ್ನಲ್ರು. ನಾವು ಜನರ ಪ್ರತಿನಿಧಿಗಳು, ನಮ್ಗೆ ಅಧಿಕಾರ ಕೊಟ್ಟಿರೋರು ಜನ. ಆ ಜನರ ಸೇವೆನೇ ನಮ್ ಗುರಿ ಅನ್ನೋದನ್ನ ಅಷ್ಟು ಬೇಗ ಮರ್ತು ಬಿಟ್ರ? ಈ ವಿಷಯ ಏನಾದ್ರೂ ಜನರಿಗೆ ಗೊತ್ತಾದ್ರೆ ನಮ್ಗೆ ಯಾರು ಮರ್ಯಾದೆ ಕೊಡ್ತಾರೆ? ಅರೆ, ಈಗ ನಾವೇನ್ ಮಾಡಬಾರದು ತಪ್ಪು ಮಾಡಿದೀವಿ ಅಂತ ಹಿಂಗೆ ಪ್ರಪಂಚ ಮುಳುಗೋದಂಗ ಆಡ್ತಿದ್ದೀರಲ್ಲ. ನಾವಲ್ದಿದ್ರೆ ಇನ್ಯಾರಾದ್ರೂ ದುಡ್ಡು ಹೊಡಿತಿದ್ರಪ್ಪ. ಮುಚ್ಚ ಬಾಯಿ! ಎಲ್ಲ ಹೇಸಿಗೆ ತಿಂತಾರೆ ಅಂತ ನಾವು ತಿನ್ನಕ್ಕಾಗತ್ತಾ? ಹೇಸಿಗೆ ತಿನ್ನೋದನ್ನ ಹಂದಿ ಅಂತಾರೆ. ಹುಲ್ಲು ತಿಂದು ಹಾಲು ಕೊಡೋದನ್ನ ಹಸು ಅಂತಾರೆ. ಅದನ್ನ ಹಾಳಾಗ್ಬೇಕು. ಬೆಳಗಾಗೋದ್ರೊಳಗೆ ನೀವು ತಗೊಂಡಿರೋ ಹಣನ ವಾಪಸ್ ಮಾಡಿ ಜನಗಳಿಗೆ ಒಪ್ಪಿಗೆ ಆಗೋ ಲೆಕ್ಕ ಕೊಟ್ಟು ನಿಮ್ಮೇಲಿಟ್ಟಿರೋ ನಂಬಿಕೆ ಉಳಿಸ್ಕೊಳ್ಳಿ. ನಾವೀಗ ಕೊಟ್ಟಿರೋದು ಜನ ಮೆಚ್ಚೋ ಅಂತ ಲೆಕ್ಕನೇ. ನಾನು ಕೇಳಿದ್ದು ಆ ಲೆಕ್ಕ ಅಲ್ಲ. ಇನ್ಯಾವ ಲೆಕ್ಕ ಶಿವನೇ? ಕಳ್ಳ ಲೆಕ್ಕ ಕೇಳೋಕೆ ನಾನು ಸುಳ್ಳ ಅಲ್ಲ. ಭಕ್ತಿ ಲೆಕ್ಕ ಕೇಳೋದಕ್ಕೆ ನಾನು ದೇವ್ರು ಅಲ್ಲ. ಬಡ್ಡಿ ಲೆಕ್ಕ ಕೇಳೋಕೆ ನಾನು ಸಾಲ ಕೊಟ್ಟಿಲ್ಲ. ಋಣದ ಲೆಕ್ಕ ಕೇಳೋಕೆ ನಾನ್ ನಿಮ್ಮನ್ನ ಹೆತ್ತಿಲ್ಲ. ನನಗೆ ಬೇಕಾಗಿರೋದು ನ್ಯಾಯದ ಲೆಕ್ಕ. ಯಾಕೆಂದ್ರೆ ಅದೇ ನನ್ನ ಉಸಿರು. ಅದನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಇದುವರೆಗೂ ನಮ್ಮ ಊರಿಗೆ ಬರ್ದೇ ಇರೋ ಪೊಲೀಸ್ನವರು ನಿಮಗೋಸ್ಕರ ಬರ್ಬೇಕಾಗತ್ತೆ. ಅಂದ್ರೆ ನಮ್ಮನ್ನ ಜೈಲು ಕಳಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದಿರೋ? ಹೌದು. ಮನಸ್ಸಿರೋದು ಪ್ರೀತಿಗೆ, ಗುಡಿ ಇರೋದು ದೇವರಿಗೆ, ಸ್ಮಶಾನ ಇರೋದು ಹೆಣಕ್ಕೆ, ಜೈಲಿರೋದು ನಿಮ್ಮಂತ ಮನೆ ಹಾಳ್ರಿಗೆ. ಇದೇ ನಿಮ್ಮ ಕಡೆ ತೀರ್ಮಾನನಾ? ನಂದು ಒಂದೇ ಮಾತು. ಕೂಡಿ ಕಳೆದ್ರು ಗುಣಿಸಿ ಭಾಗ್ಸಿದ್ರು ಸಿಗೋದು ಒಂದೇ ಉತ್ತರ. ಅದೇ ಸತ್ಯ. ಯೋಚನೆ ಮಾಡಿ. ಇನ್ನಿರೋದು 24 ಗಂಟೆಗಳು ಮಾತ್ರ. ಈಗ ನೀವು ತಗೊಂಡ್ ಬಂದಿರೋ ಹಣನ ಧರ್ಮಾಧಿಕಾರಿಗಳಿಗೆ ವಾಪಸ್ ಕೊಡದೆ ಹೋದ್ರೆ ಅವ್ರು ನಿಮ್ಮನ್ನ ಸುಮ್ಮನೆ ಬಿಡ್ತಾರಾ? ವೀರೇಂದ್ರ ಸಿಂಹ ಇಷ್ಟು ಬೇಗ ಇಂಥ ನಿರ್ಧಾರ ತಗೋತಾನೆ ಅಂತ ನಾನು ಕನಸಿನಲ್ಲೂ ಎಣಿಸಿರ್ಲಿಲ್ಲ. ಇವನ್ ಹೀಗೆ ಬಿಟ್ರೆ ನಮ್ಗೆ ಯಾರಿಗೂ ಉಳ್ಗಾಲ ಇಲ್ಲ. ಅದಕ್ಕೆ ನಾನೊಂದು ಉಪಾಯ ಹುಡುಕಿದ್ದೀನಿ. ಹಣನೆಲ್ಲ ಧರ್ಮಾಧಿಕಾರಿಗಳಿಗೆ ವಾಪಸ್ ಕೊಟ್ಬಿಟ್ಟು ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅಂತ ಹೇಳಿ ಬೋರ್ಡಿಂಗ್ ಸೆಕ್ಷನ್ಗೆ ನಾನು ಚೀಫ್ ಆಗ್ಬಿಡ್ತೀನಿ. ನೀನು ಕಿವುಡ್ರು ಸ್ಕೂಲ್ಗೆ ಮುಖ್ಯೋಪಾಧ್ಯಾಯ ಆಗ್ಬಿಡು. ಇವನಂತೂ ದೇವಸ್ಥಾನದಲ್ಲಿ ಆನೆ ಕಾಯ್ಕೊಂಡಿರ್ತಾನೆ. ಹೆಂಗೈತೆ ನಂದ ಲೈಟೆಸ್ಟ್ ಐಡಿಯಾ ಶಿವ? ಬೇವರ್ಸಿ ನನ್ನ ಮಗನೇ, ನಿಮ್ಮನ್ನು ಕಟ್ಕೊಂಡಿರೋದು ಬೆನ್ನಿಗೆ ಬೇತಾಳ ಕಟ್ಕೊಂಡಂಗ ಆಗಿದೆ. ಹಾಗಾದ್ರೆ ಭೂಪತಿ, ನಮಗ್ ಸುತ್ಕೊಂಡು ಒಂದಿಷ್ಟಿಂದ ಪಾರಾಗೋದಾದ್ರೆ ಹೇಗೆ?
ಯಾರು ನಮ್ಮನ್ನು ಕಳಿಸಿದ್ದು ಹೇಳಿ. ಏನು ಅಂದ್ರೆ ಏನು ಅಂದ್ರೆ ಧರ್ಮಾಧಿಕಾರಿಗಳು ಕೊಲೆ ಆಗ್ಬಿಟ್ಟೈತೆ. ನೋಡ್ರಪ್ಪ ಶಿವಗಳೇ, ನೋಡ್ರು. ನೋಡ್ರಪ್ಪ ನೋಡ್ರಿ, ದೇವ್ರಂತ ನಮ್ಮ ಧರ್ಮಾಧಿಕಾರಿಗಳನ್ನ ನ್ಯಾಯವಾಗಿ ಕೊಂದು ಬಿಟ್ಲು. ನಮ್ಮೂರಿಗೆ ಧರ್ಮಾಧಿಕಾರಿನೇ ತಂದೆ, ಈಕೆನೆ ತಾಯಿ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಅಂತ ಮಹಾನುಭಾವನ್ನ ಕೊಂದ್ಬಿಟ್ಲಲ್ಲ ಈಕೆ. ಇವಳೊಂದು ಹೆಣ್ಣ. ಗಂಡನ ಆಯಸ್ಗೋಸ್ಕರ ತಾವೇ ಸಾಯೋದಕ್ಕೆ ಸಿದ್ಧವಾಗಿರೋ ಇಂಥ ಭೂಮಿಲಿ ಗಂಡನ್ನೇ ಕೊಲೆ ಮಾಡುವಂತ ನಿನ್ನಂಥವ್ರು ಇದ್ದಾರೆ ಅಂತ ನನ್ಗೀಗ್ಲೇ ಗೊತ್ತಾಗಿದ್ದು ತಾಯಿ. ನೀನ್ ಕೊಲೆ ಮಾಡೋ ಅಂತ ತಪ್ಪು ಆ ಮಹಾತ್ಮ ಏನಮ್ಮ ಮಾಡಿದ್ರು? ತಪ್ಪು ಮಾಡಿದ ಅವರಲ್ಲಪ್ಪ, ಅವರಲ್ಲ, ಇವಳಿಗೂ ಅಲ್ಲಿ ನಿಂತಿದಾನಲ್ಲ ಆ ಪಾಪಿ, ಅವನಿಗೂ ಸಂಬಂಧ ಇತ್ತು. ಅದನ್ನು ಕೇಳಿದ್ದಕ್ಕೆ ಎಲ್ಲಿ ಇವರಿಬ್ರು ಬಣ್ಣ ಬಯಲಾಗುತ್ತೋ ಅಂತ ಹೆದರಿ ಅನ್ಯಾಯವಾಗಿ ನಮ್ಮ ದೇವ್ರನ್ನ ಕೊಂದುಬಿಟ್ಲಪ್ಪ ಈ ಪಾಪಿ, ಕೊಂದುಬಿಟ್ಲು. ಥೂ, ನಿನ್ ಬಾಳ್ಗಷ್ಟು ಬೆಂಕಿ ಹಾಕ. ನಿನ್ಗಷ್ಟೊಂದು ಬೆದೆ ಎತ್ತಿದ್ರೆ ಆ ನಮ್ಮಪ್ಪನ ಕೊಲೆ ಮಾಡೋ ಬದಲು ನೀನೆಲ್ಲಾದ್ರೂ ಹೋಗಿ ಮಾಡ್ಬೋದಾಗಿತ್ತಲ್ಲ. ಇಂಥ ಮಾನಗೆಟ್ಟ ಹೆಣ್ಣಿಗೆ ಎಂಥ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ತೀರ್ಮಾನ ಮಾಡಿ ಶಿವಗಳೇ. ಇಂಥವಳು ಊರಲ್ಲಿದ್ರೆ ನಮ್ಮ ಮನೆ ಹೆಣ್ಮಕ್ಳಿಗೂ ಬೆಲೆ ಬರಕಿಲ್ಲ. ಇವಳನ್ನ ಊರಿಂದ ಬಹಿಷ್ಕಾರ ಹಾಕ್ಬೇಕು. ಇವಳನ್ನ ತುಂಡ ಕತ್ತರಿಸಾಕಿದ್ರು ಪಾಪ ಬರಕಿಲ್ಲ. ಆಗಲೇ ನಮ್ ಧರ್ಮಾಧಿಕಾರಿಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಬರೀ ಕತ್ತರಿಸಿದ್ರೆ ಸಾಲದು, ಇವಳು ರಕ್ತ ಬಿದ್ದ ಜಾಗದಲ್ಲಿ ಒಂದ್ ಬೆಳೆದು ಬೆಳೆಯಲ್ಲ. ಇವಳನ್ನ ಜೀವ ಸಮಾಧಿ ಮಾಡ್ಬೇಕು. ನಮ್ಮೂರ ಇತಿಹಾಸದಲ್ಲಿ ಪೊಲೀಸ್ನವ್ರು ಬಂದಿದ್ದೇ ಇಲ್ಲ. ಆದ್ರೆ ಈ ಪಾಪಿಗೆ ಶಿಕ್ಷೆ ಕೊಡೋಕೋಸ್ಕರ ವಿಧಿ ಇಲ್ಲದೆ ಅವ್ರನ್ನ ಕರೆಸ್ಬೇಕಾಗಿ ಬಂತು. ಏನ್ರಪ್ಪ, ಏನಂತೀರಾ? ನಿಂತ್ಕೊಳ್ಳೆ. ಕಟ್ಕೊಂಡ್ ಗಂಡನ್ನೇ ಕೊಲೆ ಮಾಡಿದ್ಮೇಲೆ ಓಹೋ ಇಟ್ಕೊಂಡಿರೋನ್ಗ ತಾಳಿ ಯಾವ ಹೆಂಡತಿ ಬಳೆ ಶಬ್ದ ಕೇಳಿದ್ರೆ ಗಂಡನ್ ಮನ್ಸು ಸಂತೋಷ ಆಗುತ್ತೋ ಅದನ್ನೇ ಬೇರೊಬ್ಬನ ಬಲೆಗೆ ಹಾಕೊಳಕ್ಕೆ ನೀನ್ ಇದನ್ನ ಉಪಯೋಗಿಸ್ಕೊಂಡಿದ್ಯಲ್ಲ. ನಿನ್ನಂತವ್ರು ಯಾಕೆ ಬೇಕು ಈ ಬಳೆ? ಗಂಡನ ಆಯ್ಸ್ ಹೆಚ್ಚಲಿ ಅಂತ ಎಲ್ರೂ ಹಣೆಗೆ ದೊಡ್ಡದಾಗ್ ಕುಂಕುಮ ಇಡ್ತಾರೆ. ಗಂಡನೇ ತಿನ್ಕೊಂಡಿರೋ ನಿನ್ನ ತೊಳಗೆ ಯಾಕೆ ಬೇಕು ಈ ಕುಂಕುಮ?